ಸುಖಿ ಭವ. ಬಹಳ ನೋವನ್ನ ತೋಡ್ಕೊಂಡಿದ್ದಾರೆ. ನಿಜವಾಗೂ ಜಿಲ್ಲಾಡಳಿತ ಈ ಥರ ನಡ್ಕೊಳ್ಬಾರ್ದು ಅಂತಂದೇಳಿ ನೀವು ಅವ್ರಿಗೆ ಗಮನ ತರ್ರಿ. ನಾವು ತೀರ್ಮಾನ ಮಾಡ್ಕೊಂಡಿದ್ವಿ, ನಾಳೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಇವರು ADC ಅವರು ಇಬ್ಬರನ್ನು ಜಿಲ್ಲೆಯಿಂದ ವರ್ಗಾವಣೆ ಮಾಡಿರಿ ಅಂತಂದೇಳಿ ಚಳುವಳಿ ಹಾಕ್ತಿದ್ವಿ. ನಾಳೆ ಕೂಡ ನಾವು ಅದನ್ನ ತೀರ್ಮಾನ ಮಾಡ್ಕೊಂಡ್ರಿ. ಎಲ್ಲ ಜಿಲ್ಲೆಗೆ ನಾವು ತಾಲೂಕಿಗೆ ಮೆಸೇಜ್ ಕೊಟ್ಟಿದ್ವಿ. ಯಾಕಂದರೆ ರೈತ ಪರವಾಗಿ ಸಾರ್ವಜನಿಕ ಪರವಾಗಿಲ್ಲಂತ ಜಿಲ್ಲಾಧಿಕಾರಿಗಳು ನಮ್ಗೆ ಯಾಕೆ ಬೇಕು, ಅವಶ್ಯಕತೆ ಇಲ್ಲ, ನಾವು ವರ್ಗಾವಣೆ ಮಾಡಿರಿ ಅಂತ ನಾಳೆ ಪತ್ರ ಕೊಡ್ತೀವಿ ಸರ್ಕಾರಕ್ಕೆ. ಅದು ಕೂಡ ಹೋರಾಟ ಮಾಡ್ತೀವಿ. ದಯಮಾಡಿ ಜಿಲ್ಲಾಡಳಿತಗಳು ಈ ಥರ ನಡ್ಕೋಬಾರ್ದು ಅಂತ ಹೇಳ್ತಾ ನಾವೀಗ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಪತ್ರವನ್ನು ಕೊಡ್ತಿದ್ವಿ. ಇದು 2ನೇ ದಿವಸದ್ದು. ಮೊದಲನೇ ದಿವಸ ಮೊನ್ನೆ ಪತ್ರ ಇಸ್ಕೊಳ್ಳೋಕೆ ಬರಲಿಲ್ಲ, ಪಕ್ಷದ ಕೊಡಲಿಲ್ಲ. ತಾವು ದಯಮಾಡಿ ಸಂಬಂಧಪಟ್ಟಂಥವ್ರಿಗೆ ಗಮನ ಹರಿಸಿ ಕೂಡಲೇ ನಾಳೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ನಮ್ಮದಾಲೆ ಆರೋಗ್ಯದಲ್ಲಿ ಭಾಳಷ್ಟು ಏರುಪೇರಾಗ್ತದೆ. ನನಗೆ BP ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಮತ್ತು ಇನ್ನೇನಿದೆ ಗೊತ್ತಾಗಿಲ್ಲ. ಇವತ್ತು ಇದ್ರೂ ಆದರೂ ನಾವು ರೈತ ಪರವಾಗಿ ಹೋರಾಟ ಮಾಡ್ಬೇಕು. ನಮ್ಮ ಪ್ರಾಣ ಮುಖ್ಯ ಇಲ್ಲ, ನಮ್ಗೆ ಯಾವ ರೋಗ ಇದ್ರೂ ಮುಖ್ಯ ಇಲ್ಲ. ರೈತ ನೀರು ಬೇಕು, ರೈತ ಹಣ ಇರಲೇಬೇಕು ಅಂತಂದೇಳಿ ಇವತ್ತು ನಾವು ಉಪವಾಸ ಕೂತ್ಕೊಂಡಿದ್ವಿ. ನಮ್ಮ ಜೀವದ ಜೊತೆ ಮೇಲೆ ಜಿಲ್ಲಾಡಳಿತ ಚೆಲ್ಲಾಟ ಆಡಬಾರ್ದು. ಗಂಭೀರವಾಗಿ ಇದನ್ನು ಪರಿಗಣಿಸಿ ಸಂಬಂಧಪಟ್ಟಂಥ ಕೂಡಲೇ ಮಾಹಿತಿ ತಿಳಿಸಿ ನಾಳೆ ಸಂಜೆ ಒಳಗಾಗಿ ನಾವು ಏನು ಡಿಮ್ಯಾಂಡ್ ಇಟ್ಟೇನೆಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ನೀರಾವರಿ ಮಂತ್ರಿಗಳ ಜೊತೆಗೆ ನೀರಾವರಿ ಮಂತ್ರಿ ಕರ್ಕೊಂಡ್ಬರ್ಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜೊತೆಗೆ MP ಕಾರಜೋಳ ಅವರು ಬರಬೇಕು, MP ಅವರು, ಮತ್ತು ನೀರಾವರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಜೊತೆಗೆ ಬಂದು ಸಭೆ ಮಾಡಬೇಕು ಅಂತಂದೇಳಿ ನಾವು ಅವ್ರಿಗೆ ಡಿಮ್ಯಾಂಡ್ ಸಲಹೆ ಕೊಟ್ಟಿದ್ವಿ, ಹೇಳಿದ್ವಿ. ಇದೂ ಕೂಡ ಇದೆ. ಮತ್ತು ಪೊಲೀಸ್ ಇಲಾಖೆಗೆ ಕೂಡ ಮಾಹಿತಿ ಹೋಗ್ತಾ ಇದೆ. ತಾವು ದಯಮಾಡಿ ನಾಳೆ ಸಂಜೆ ಒಳಗಾಗಿ ಕರೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಂದೇಳಿ ನಮ್ಮ ಎಲ್ಲ ರೈತ ಸಂಘದ ಪರವಾಗಿ ತಮಗೆ ವಿಷಯ ತಿಳಿಸ್ತಾ ಮನವಿ ಪತ್ರವನ್ನು ಕೊಡ್ತಿದ್ವಿ. ಕೊಡ್ಬೋದಾ? ರೇವಣ್ಣ ಮಾತಾಡೋದು. ಅನ್ನದಾತ ಸುಖಿ ಭವ.